ಮೊದಲಿಗೆ ಇವತ್ತಿನ ದಿನ ಏನಿತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವತಿಯಿಂದ ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಶರಣಪ್ಪ ಅಡಗೆ ಸಾಹೇಬರವರಿಗೆ ಕನ್ನಡದ ಚಿನ್ನ ಪ್ರಶಸ್ತಿ ಬಂತು. ಸಾಹೇಬರವರಿಗೆ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ನನಗೂ ಕೂಡ ರಾಜ್ಯೋತ್ಸವ ಗೌರವ ಪುರಸ್ಕಾರ ಕೊಟ್ಟು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿರವರು ಪ್ರಶಸ್ತಿ ನೀಡಿದ್ದಾರೆ. ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೇನೆ. ಇದರ ಅಧ್ಯಕ್ಷರಾದಂತಹ ಶ್ರೀ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಬಹಳ ಕ್ರಿಯಾಶೀಲತೆಯಿಂದ ಸಾಹಿತ್ಯ ಪರಿಷತ್ತನ್ನು ಜನರವರೆಗೂ ಅಧಿಕಾರಿಗಳವರೆಗೂ ಜನಸಾಮಾನ್ಯರಿಗೂ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಏನು ಪಡ್ತಿದ್ದಾರೆ. ಅವರ ಒಂದು ಕ್ರಿಯಾಶೀಲತೆ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳಿ ಈ ಕ್ಷಣದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ನನಗೆ ಅವರು ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಜೈಲಿಗೆ ಬಂದಿದ್ದರು. ವಿಜಯಕುಮಾರನ್ ಟೀಮ್ ಬಂದಿದ್ದರು. ಜಾನಪದ ಝೇಂಕಾರ ಅಂತ CS ಮಾಲಿ ಪಾಟೀಲ್ ಅವರು ಅದು ಎಲ್ಲರೂ ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಸೊ ಆ ಕಾರ್ಯಕ್ರಮದಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ಜಾನಪದ ಸೊಗಡಿನ ಕಾರ್ಯಕ್ರಮ ಇತ್ತು. ಹಾಗೆಯೇ ನಮ್ಮ ರಮೇಶ್ ಜೋಶಿಯವರ ಗಾಯನ ಕೂಡ ಇತ್ತು. ಆವತ್ತು ಬಹಳ ನಮ್ಮ ಕಾರಾಗೃಹದ ಎಲ್ಲ ಬಂದಿಗಳು ಕೂಡ ತುಂಬ ಅದನ್ನು ಇಷ್ಟಪಟ್ಟರು. ಸೊ ಆ ಸಮಯದಲ್ಲಿ ನಮ್ಮ ಇಂಟ್ರ್ಯಾಕ್ಷನ್ ಆಗಿತ್ತು. ಸೊ ಇದೇ ರೀತಿಯಾಗಿ ನಮ್ಮ ಒಂದು ಎಲ್ಲೆಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ಅಂಥೇಳಿ ಎಲ್ಲ ಚರ್ಚೆ ಮಾಡುವಾಗ ಆ ರೀತಿಯಾಗಿ ಪರಿಚಯ ಆಯಿತು. ಅದೇ ಪರಿಚಯ ಇಲ್ಲಿವರೆಗೂ ಕರ್ಕೊಂಬರ್ತು. ಇನ್ನು ಮುಂದೆ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ನಾನು ನನ್ನದೇ ಆದ ವೈಯಕ್ತಿಕವಾಗಿ ಒಡನಾಟವನ್ನು ಇಟ್ಕೊಳ್ತೇನೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ದಿಸ್ ಈಸ್ ದ ಫಸ್ಟ್ ಅವಾರ್ಡ್ ಇನ್ ಕಲಬುರ್ಗಿ. ಫಸ್ಟ್ ನಾನು ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಸವಾಲಿನ ಒಂದು ಕೆಲಸ ಆಗಿತ್ತು. ಸೊ ನೀವೆಲ್ಲರೂ ನನ್ನನ್ನು ಗುರುತಿಸಿ ಈ ಒಂದು ಪ್ರೋತ್ಸಾಹ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೇನೆ. ಥ್ಯಾಂಕ್ ಯು.